ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಥರ್ಸ್ಡೇ ಮಾರ್ನಿಂಗ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಎವ್ರಿ ವೀಕ್ ನಾನು ಸೋಫಾ ಕವರ್ಸ್ ಆಗಿರ್ಬೋದು, ಬೆಡ್ಶೀಟ್ಸ್ ಆಗಿರ್ಬೋದು ಎಲ್ಲನೂ ಚೇಂಜ್ ಮಾಡ್ತೀನಿ. ಬಟ್ ಈ ವೀಕ್ ನನಗೆ ಬ್ಯಾಂಗ್ಳೂರಲ್ಲಿ ಸೈಕ್ಲೋನ್ ಇದ್ದಿದ್ದರಿಂದ ನಾನು ಯಾವುದೇ ಬಟ್ಟೆ ವಾಶ್ ಮಾಡಿದ್ರೂ ಒಣಗಿಸೋದು ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಸೊ ಹಾಗಾಗಿ ಒಂದು ಆಲ್ಮೋಸ್ಟ್ 10-15 ಡೇಸ್ ನಾನು ಚೇಂಜ್ ಮಾಡಲಿಲ್ಲ. ಆ್ಯಂಡ್ ಈ ಸೋಫಾ ಕವರ್ ಬಂದು ನನಗೆ ನನ್ನ ಅಪ್ಪ ತಂದುಕೊಟ್ಟಿದ್ದು. ಐ ಥಿಂಕ್ ದಾವಣಗೆರೆಯಿಂದ ಏನೋ ತಂದುಕೊಟ್ಟಿದ್ದವರು. ತುಂಬ ಚೆನ್ನಾಗಿದೆ. ಒಂದು ಸಲ ಫಿಟ್ಟಾಗಿ ಕೂತ್ರೆ ಮತ್ತೆ ಅದು ಎಲ್ಲೂ ಅಲ್ಲಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಈ ಸೈಕ್ಲೋನ್ಗೆ ಬಟ್ಟೆ ಒಣಗಿಸೋದಂತೂ ತುಂಬ ದೊಡ್ಡ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಬಟ್ ಒಂದು ಏನಪ್ಪ ಖುಷಿ ಅಂತಂದರೆ ನಮಗೆ ಮಿಷಿನ್ ವಾಶ್ ಆಗಿರೋದ್ರಿಂದ ಹಾಫ್ ಡ್ರೈ ಅಂತೂ ಮಿಷಿನ್ನೇ ಮಾಡಿಕೊಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಓಕೆ. ಬಟ್ ಸ್ಟಿಲ್ ಇನ್ನೂ ಬಟ್ಟೆ ತಣ್ಣಗಿರುತ್ತೆ. ಒದ್ದೆ ಹೋಗಿರುತ್ತೆ, ಬಟ್ ಸ್ಟಿಲ್ ತಣ್ಣಗಿರುತ್ತೆ ಆ ಬಟ್ಟೆ. ನನಗೆ ಏನು ಅನಿಸ್ತಿರುತ್ತೆ ಅಂದರೆ ಮನೇಲಿ ಹಾಕ್ಕೊಳ್ಳೋ ಬಟ್ಟೆನೂ ಕೂಡ ಐರನ್ ಮಾಡಿ ಬೆಚ್ಚಗೆ ಹಾಕ್ಕೋಬೇಕು ಅನ್ನಿಸ್ತಾ ಇರುತ್ತೆ, ಅಷ್ಟು ತಣ್ಣಗಿರುತ್ತೆ ಬಟ್ಟೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದಕ್ಕೆ ಮುಂಚೆನೇ ನೀವು ನನ್ನ ವೀಡಿಯೋಸ್ ನೋಡಿರ್ತೀರ. ಏನಂತಂದರೆ ಸೋಫಾ ಕವರ್ ಚೇಂಜ್ ಮಾಡಿದ್ದಾಗಿರ್ಬೋದು ಅಥವಾ ಬಟ್ಟೆ ಒಣಗಕ್ಕೆ ಹಾಕಿದ್ದಾಗಿರ್ಬೋದು. ಸೊ ಇವತ್ತಿನ ವಿಡಿಯೋ ಈಗ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಾರ್ಮಲ್ ಯೂಶುವಲ್ ಡೇ ಹೇಗೆ ಹೋಗುತ್ತೆ ನನ್ನ ರೊಟೀನ್ ಅಂತ ತೋರಿಸ್ತೀನಿ. ಹಾಗೆ ಇವತ್ತು ಯಾಕೋ ಬ್ರೇಕ್ಫಾಸ್ಟ್ ಮಾಡೋದು ಬೇಡ ಅನ್ನಿಸ್ತಾ ಇದೆ, ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಕೊಲೀಗ್ ಅವ್ರ ಮನೆಯಿಂದ ಬ್ರೇಕ್ಫಾಸ್ಟ್ ಬಂದಿತ್ತು. ಹಾಗೆ ಅವರು ಕ್ಯಾಂಪಸ್ ಕ್ಯಾಂಟೀನಿಂದನೂ ತಂದಿದ್ದು. ಬಟ್ ನನಗೇನೋ ಫುಡ್ಡಲ್ಲಿ ಸಾಸಿವೆ ನೋಡಿದ್ರೆ ತಿನ್ನೋಕ್ಕಾಗಲ್ಲ ಒಂದು. ಹಾಗೆ ಇನ್ನೊಂದು ಯಾಕೋ ನಂಗೆ ಹಸಿವು ಆಗ್ತಾ ಇಲ್ಲ, ಜಾಸ್ತಿ ನೀರು ಕುಡಿಬೇಕು ಅನ್ನಿಸ್ತಾ ಇದೆ. ಏನೋ ಬಾಡಿ ಡಿಹೈಡ್ರೇಟ್ ಆಗಿದೆಯೋ ಏನೋ ಗೊತ್ತಿಲ್ಲ. ಬಟ್ ತುಂಬ ನೀರು ಕುಡಿತೀನಿ. ಬಟ್ ಈ ಟೈಮಲ್ಲಿ ನಂಗೆ ತುಂಬ ವೆದರ್ ಕೋಲ್ಡ್ ಆಗಿದ್ರೂ ಅಥವಾ ಏನು ತುಂಬ ಮಳೆ ಬರ್ತಾ ಇದ್ರೂ ನನಗೆ ನೀರೇ ಕುಡಿಬೇಕು ಅನ್ನಿಸ್ತಾ ಇದೆ. ಇನ್ನೆಲ್ಲರಿಗೂ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು, ಬಿಸಿ ಬಿಸಿಯಾಗಿ ಏನಾದರೂ ಕುಡಿಯೋಣ ಅಂತ ಅನಿಸಿದ್ರೆ ನನಗೆ ಮಾತ್ರ ಸ್ಪೆಷಲ್ ನಂಗೆ ನೀರಿದ್ರೆ ಸಾಕು. ಸೊ ಬನ್ನಿ ಐರನ್ ಸ್ಟಾರ್ಟ್ ಮಾಡೋಣ. ಎಲ್ಲ ನನ್ನ ಹಸ್ಬೆಂಡ್ ಬಟ್ಟೆಗಳ ಐರನ್ ಇರೋದು. ಯಾಕಂತಂದರೆ ಅವರು ಡೈಲಿ ಡ್ಯೂಟಿಗೆ ಹಾಕೊಂಡು ಹೋಗ್ತಾರಲ್ಲ, ಹಾಗಾಗಿ ಅವ್ರ ಬಟ್ಟೆಗಳನ್ನ ಐರನ್ ಮಾಡಿ. ನಾನು ಮನೇಲೇ ಇರೋದ್ರಿಂದ ನನ್ನ ಬಟ್ಟೆಗಳು ಅಷ್ಟೊಂದು ಇರಲ್ಲ ಐರನ್ಗೆ. ಎಲ್ಲರೂ ಆಚೆ ಹೋಗ್ತಾ ಇದ್ದೀನಿ ಅಂದರೆ ಮಾತ್ರ ಐರನ್ಗೆ ಇರುತ್ತೆ ಬಟ್ಟೆಗಳು. ಇಲ್ಲ ಅಂತಂದರೆ ಐರನ್ ಮಾಡ್ಕೊಂಡು ಹಾಕೊಳ್ಳುವಂಥದ್ದು ಮನೇಲಿ ಅವಶ್ಯಕತೆ ಇಲ್ಲ. ನನ್ನ ಮದುವೆಗೂ ಮುಂಚೆನೂ ಅಷ್ಟೇ ಐರನ್ನು ನನಗೆ ನಮ್ಮ ತಾತ ಮಾಡಿಕೊಡ್ತಾಯಿದ್ರು. ಸ್ಕೂಲ್ ಯೂನಿಫಾರ್ಮ್ ಆಗಿರ್ಬೋದು, ಕಾಲೇಜ್ ಯೂನಿಫಾರ್ಮ್ ಆಗಿರ್ಬೋದು. ನಾವು ಮಕ್ಕಳಿದ್ದಾಗಿಂದಲೂ ಬೆಳೆಯೋವರೆಗೂ, ಕಾಲೇಜ್ ಡಿಗ್ರಿ ಮುಗಿಸೋವರೆಗೂ ಐರನ್ ಅವರೇ ಮಾಡಿಕೊಡ್ತಾ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಇವತ್ತಿಲ್ಲ. 4 years ಆಯಿತು ಅವ್ರು ತೀರ್ಕೊಂಡು. ಬಟ್ ವಿ ಸ್ಟಿಲ್ ಮಿಸ್ ಹಿಮ್ ಆಲ್ವೇಸ್, ಫಾರ್ ಎವರ್ ವಿ ಮಿಸ್ ಹಿಮ್. ಏನು ಮಾಡೋಕ್ಕಾಗಲ್ಲ. ಕೋವಿಡ್ ಟೈಮಲ್ಲಿ ಎಷ್ಟೊಂದು ಪ್ರಾಣ ಹೋಯ್ತೋ ಏನೋ. ಬಟ್ ನನಗೆ ನಮ್ಮ ತಾತನ ಜೊತೆ ತುಂಬ ಅಟ್ಯಾಚ್ಮೆಂಟ್ ಇತ್ತು. ಹಾಗಾಗಿ ನಮ್ಮ ಕಾಲ್ ಬರ್ತಾ ಇದೆ.
ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು, ಬ್ರೇಕ್ಫಾಸ್ಟ್ ಮಾಡ್ದ ಇಲ್ವಾ, ಏನು ಮಾಡ್ತಾ ಇದೆಯಾ ಅಂತ ಕೇಳೋಕ್ಕೆ. ಬಿಕಾಸ್ ಅವ್ರು ಬೆಳಗ್ಗೆ 8:45ಗೆಲ್ಲ ಹೊರಟ್ಬಿಡ್ತಾರೆ. ಆ್ಯಂಡ್ ಅಷ್ಟು ಬೇಗ ತಿನ್ನೋಕ್ಕೂ ನಮ್ಗಾಗಲ್ಲ. ಬೆಳಗ್ಗೆ 7ಗೆ ಹಸುವಾಗ್ತಾ ಇರುತ್ತೆ, ಬಟ್ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಫಸ್ಟ್ ರೌಂಡ್ ಕೆಲಾಗ್ಸ್ ತಿನ್ಕೊಂಡ್ಬಿಡ್ತೀನಿ. ಕಾರ್ನ್ಫ್ಲೆಕ್ಸ್ ನಾನು ಯೂಶಲಿ ತಿಂತಾನೇ ಇರಲಿಲ್ಲ. ನಾನು ಮನೇಲಿ ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ ಅದೆಲ್ಲ. ಬಟ್ ಯಾಕೋ ಈಗ ಈ ಒಂದು ಐ ಥಿಂಕ್ 1 ಮಂತಿಂದ ಕಾರ್ನ್ಫ್ಲೆಕ್ಸ್ ತಿಂತಾ ಇದ್ದೀನಿ. ಅದ್ರ ಫ್ಲೇವರ್ ಟೇಸ್ಟ್ ಎಲ್ಲ ಇಷ್ಟ ಆಗ್ತಾ ಇದೆ. ನನಗೆ ಪ್ಯಾಂಟ್ ಐರನ್ ಮಾಡಿಬಿಡ್ಬೋದು, ಬಟ್ ಶರ್ಟ್ ಐರನ್ ಮಾಡೋದೇ ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಿಕಾಸ್ 2 ಕೈ ಫ್ರಂಟಲ್ಲಿ 2 ಪಾರ್ಟ್ ಇರುತ್ತೆ, ಈ ಕಡೆಯಿಂದ ಆ ಕಡೆಗೆ. ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಶರ್ಟ್ ಐರನ್ ಮಾಡಿ ಒಂದು ಶರ್ಟ್ ಅಟ್ ಎ ಟೈಮ್ ನಾವು ಐರನ್ ಮಾಡಿಬಿಡ್ಬೋದು. ಬಟ್ ಒಟ್ಟಿಗೆ ಎಲ್ಲ ಶರ್ಟ್ ಐರನ್ ಮಾಡುವಾಗ ತಲೆ ಕೆಡುತ್ತೆ. ಐರನ್ ಮಾಡುವಾಗ ನನಗೆ ತುಂಬ ನೆನಪಾಗೋ ವಿಷಯ ಏನಂದರೆ, ನಮ್ಮ ಅಕ್ಕ ಐ ಥಿಂಕ್ ಒಂದು 3 to 4 ಡ್ರೆಸ್ಸಸ್ ಸುತ್ತಿದ್ದಾಳೆ ನಮ್ಮದು. ಐರನ್ ಮಾಡಿಕೊಡ್ತೀನಿ ಕೊಡು ಅಂತ ಕೇಳಿ. ಅವಳಿಗೂ ಆ್ಯಕ್ಚುಲಿ ನಾನೇ ಐರನ್ ಮಾಡಿಕೊಡ್ತಾ ಇದ್ದಿದ್ದು. ಸೊ ಐರನ್ ಅಂತ ಬಂದರೆ ನನಗೆ ಇವರಿಗೂ ನೆನಪಾಗ್ತಾರೆ, ನಮ್ಮ ತಾತ ಮತ್ತು ನನ್ನ ಅಕ್ಕ. ಅವಳಿಗೆ ಈಗಲೂ ಐರನ್ ಮಾಡು ಅಂತಂದರೆ ನನಗೆ ಫಸ್ಟ್ ಭಯ ಆಗೋದೆ, ಅಯ್ಯೋ ಅದು ನನಗೆ ಎಲ್ಲ ಫೇವ್ರೆಟ್ ಔಟ್ಫಿಟ್ಸ್ನೇ ಸುತ್ತಿದ್ದಾಳೆ. ಅದೇ ನನಗೆ ಒಂದು ಕಡೆ ಬೇಜಾರು. ಆವಾಗ ಸುಟ್ಟಾಗ ಆ ಮೊಮೆಂಟಲ್ಲಿ ಬೇಜಾರಾಗುತ್ತೆ, ಬಟ್ ಆಮೇಲೆ ನಗು ಬರ್ತಿತ್ತು. ನಂಗೆ ಮೆಜಾರಿಟಿ ನಗುನೇ ಬರ್ತಿದ್ದು. ಅಯ್ಯೋ ಸುತ್ತಲಲ್ಲ, ಅದು ಆ ಸುತ್ತ ಹಾಕಿದ್ಮೇಲೆ ಅವಳ ರಿಯಾಕ್ಷನ್ ನನಗೆ ತುಂಬ ನೆನಪಾಗುತ್ತೆ ಯಾವಾಗ್ಲೂ. ಅವಳು ಬಂದು ಹೇಳೋದಾಗಿರ್ಬೋದು, ಎಲ್ಲ ಒಂದೊಂದು ಮೆಮೊರಿ. ನನಗೆ ಈ ಥರ ಎಷ್ಟೇ ಕೆಲಸ ಇದ್ದರೂ ಮಾಡ್ಕೊಂಡು ಕೂತ್ಕೊಳ್ತೀನಿ. ನನಗೇನು ಬೋರ್ ಅನಿಸಲ್ಲ ಕೆಲಸ ಇದ್ದರೆ. ಬಟ್ ಏನಂತಂದರೆ, ಟಿ ವಿ ನೋಡ್ಕೊಂಡು ಕೂರೋದು ಅಥವಾ ಫೋನ್ ನೋಡ್ಕೊಂಡು ಕೂರೋದು ಅವೆಲ್ಲ ನನಗೆ ಅಷ್ಟಕ್ಕಷ್ಟೇ, ನನಗಷ್ಟು ಇಷ್ಟ ಆಗಲ್ಲ. ಫೋನ್ ನೋಡ್ಕೊಂಡು ಕೂರೋದಿರ್ಬೋದು ಅಥವಾ ಟಿ ವಿ ಹಾಕ್ಕೊಂಡು ಟೈಮ್ ಪಾಸ್ ಮಾಡೋದು ಅವೆಲ್ಲ ಇಷ್ಟ ಆಗಲ್ಲ. ಈಗ ನಾನು ಯಾವ್ದಾದ್ರು ಫ್ರೆಂಡ್ ಮನೆಗೋ ಇಲ್ಲ ರಿಲೇಟಿವ್ ಮನೆಗೋ ಹೋದರೂ ಅಷ್ಟೇ ನನಗೆ ಅವ್ರ ಜೊತೆ ಮಾತಾಡ್ಕೊಂಡು ಕಲಿಯೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಹೊರತು ಕೆಲವ್ರ ಮನೇಲಿ ಟಿ ವಿ ಹಾಕಿ ಕೂತ್ಬಿಡ್ತಾರೆ ಯಾವುದೇ ಗೆಸ್ಟ್ ಹೋದ್ರೂ. ಅದು ನನಗೆ ಸ್ವಲ್ಪ ಅಲ್ಲಿಂದ ಬೇಗ ಹೋದರೆ ಸಾಕಪ್ಪ ಅನಿಸ್ತಾ ಇರುತ್ತೆ. ಎರಡು ಶರ್ಟ್ ಆಯಿತು,
ಲಾಸ್ಟ್ ಶರ್ಟ್ ಒಂದಿದೆ, ಇದನ್ನು ಐರನ್ ಮಾಡಿಬಿಟ್ರೆ ಇವತ್ತು ನಾನು ಸತ್ಯನಾರಾಯಣ ಸ್ವಾಮಿದು ಪೂಜೆದು 3 ಭಾಗವನ್ನು ಹಾಕಿದ್ದೀನಿ. ಈಗ ಇವತ್ತು ಈ ಕೆಲಸ ಆದಮೇಲೆ ಪೂರ್ಣಾಹುತಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿದ್ದು ನೆಕ್ಸ್ಟ್ ಇದೆ ದೇವರನ್ನ ಸಡಿಲಿಸ್ತಾರಲ್ಲ, ಆ ಒಂದು ದಿವಸದ ವಿಡಿಯೋ ಎಡಿಟಿಂಗ್ ಆಗಿದೆ, ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ನನಗೆ ತುಂಬ ಟೈಮಿಂಗ್ ತಗೊಳ್ಳಲ್ಲ. ಆ್ಯಕ್ಚುಲಿ ಫೋನಲ್ಲಿ ಮಾಡಿದ್ರೆ ಒಂದು ವಿಡಿಯೋಗೆ ಮಿನಿಮಮ್ 15 ಮಿನಿಟ್ಸ್ ಬೇಕು. ಲ್ಯಾಪ್ಟಾಪಲ್ಲಿ ಮಾಡಿದ್ರೆ ವಿತಿನ್ ಒನ್ ಮಿನಿಟು ತಗೊಳ್ಳಲ್ಲ, ತುಂಬ ಟೈಮ್ ತಗೊಳ್ಳಲ್ಲ, ತುಂಬ ಫಾಸ್ಟ್ ಅಪ್ಲೋಡ್ ಆಗುತ್ತೆ. ಸೊ ನಾನು ಏನೇ ವಿಡಿಯೋಸ್ ಇದ್ರೂ ಲ್ಯಾಪ್ಟಾಪಲ್ಲಿ ಅಪ್ಲೋಡ್ ಮಾಡ್ಬಿಡ್ತೀನಿ. ಶರ್ಟ್ ಐರನ್ ಮಾಡಾಯಿತು. ಒಂದು ಸ್ವಲ್ಪ ಕಷ್ಟ ಶರ್ಟ್ ಐರನ್ ಮಾಡೋದು, ಬಟ್ ಸ್ಟಿಲ್ ಮಾಡಿದ್ದೀನಿ. ನೆನ್ನೆ ಬೇರೆ ಪಾತ್ರೆ ವಾಶ್ ಮಾಡ್ತಾ ಇದ್ವಿ, ಕೊಯ್ಕೊಂಡ್ಬಿಟ್ಟಿದ್ದೀನಿ. ಅದು ಒಂಥರ ಉರಿ ಏನು ಮುಟ್ಕೊಂಡು ನನಗೆ ಕಬೋರ್ಡ್ ಬಿಟ್ಬಿಡ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇದು ನನ್ನ ಮಾರ್ನಿಂಗ್ ಟು ನೂನ್ ವ್ಲಾಗ್ ಆಗಿತ್ತು. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ, ಸೊ ದಟ್ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.